ಮಗಳೇ ಅದೇನು ಅವ್ರನ್ನೂ ಮನೆ ತಗೊಳಕ್ ಬರ್ತಾರೋ ಇಲ್ಲ ಅಂತಂದ್ರೆ ಎಲ್ರೂ ಬೂತದ ಮನೆ ಅಂತ ಹೇಳೋದಕ್ಕೆ ಓಡೆ ಹೊಂಟೋಗ್ಬಿಡ್ತಾರೋ ಏನೋ ಯಾರು ಗೊತ್ತು. ಅಮ್ಮ ಸುಮ್ಕೆ ನೀನು ಅಡ್ಬ ಯಾಕಕ್ ಬರ್ಬೇಡ, ಸುಮ್ಕಿರು. ಬರ್ದೆ ಎಲ್ಲೋ ಇತ್ತಾರೆ, ಬಂದೇ ಬರ್ತಾರೆ. ಅತ್ತೆ ಅಷ್ಟೆಲ್ಲ ಮಾತಾಡೈತಲ್ಲ, ಬರ್ದೇ ಇತ್ತಾರ? ನೀನೇ ಹೇಳು. ಮನೆ ಪತ್ರವ ಅತ್ತೆ ಕೈಯಾಗ ಹಿಡ್ಕೊಂಡು ಕಾಯ್ಕೊಂಡೈತೆ. ಅವ್ರು ಬಂದಿದ ತಕ್ಷಣ ಏನ್ ಪತ್ರ ಕೊಟ್ಬಿಟ್ಟು ನೀಟಾಗಿ ಎಸ್ಕೇಪ್ ಆಗ್ಬಿಡೋದು ಅಂತ ಹೇಳ್ಬಿಟ್ಟು. ಅಯ್ಯ ನೀನೇನು ಹೆದರ್ಕೋಬೇಡ, ಸುಮ್ಕಿರು. ಅವ್ರಿಗೆ ಅಷ್ಟೊಂದೇನು ತಲೆ ಇಲ್ಲ, ಬಂದೇ ಬರ್ತಾರೆ. ಅವ್ರು ಬಂದೇ ಬರ್ತಾರೆ ಮನೆ ತಗೊಳಕ್ಕೆ. ಅವ್ರಿಗೆ ಮನೆಗೆ ಗೊತ್ತಿಲ್ಲ ಅಂತ ತಾನೇ. ನಾನಂತೂ ಇಲ್ಲೇ ನೆನೆಯ ಕಾಯ್ಕೊಂಡು ನಿಂತ್ಕೊಂಡಿರೋದು, ಪೇಪರ್ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದೀನಿ. ಬಂದ ತಕ್ಷಣ ಈ ಕಡೆ 3 ಲಕ್ಷ ತಳ್ಬಿಟ್ರೆ ಆ ಕಡೆಗೆ ನಾನೇ ನೆನೆಯ ದುಡ್ಡು ಇಸ್ಕೊಬಿಟ್ಟು ಈ ಕೈಯಿಂದ ಪತ್ರಕಾಯಿ ಸೈನ್ ಹಾಕ್ಸ್ಬಿಟ್ಟು ಕೊಟ್ಬಿಡೋದೇ ನೆನೆಯ ಕ್ಯಾಮೆ. ಇನ್ನೇನಿಲ್ಲ ಸಸೆ ಬಂದ್ರೆ ನೋಡು, ಅಲ್ಸಿದ್ರೆ ಹೋಗ್ಬಿಟ್ಟು ನೋಡ್ಕೊಬಾ. ಅಯ್ಯೋ ಬೀಗ್ರೆ, ಅದೇನೋ ಅಂತಾರಲ್ಲ, ಊರಿಗೆ ಬಂದವರು ನೀರಿಗೆ ಬರಿದಂಗಿರ್ತಾರೆ ಅನ್ನಂಗೆ ಬಂದೇ ಬರ್ತಾರೆ ಬಿಡಿ ಬರೋ ಟೈಮಾಗೆ. ನೀ ಒಳ್ಳೆ ಕತೆ ಆಯ್ತು. ನೀನು ಅಲ್ಲಿಗೆ ಹೋಗಿ ನೋಡಿದ್ರು ಅಷ್ಟೇ, ಇಲ್ಲಿಗೆ ಬಂದು ನೋಡಿದ್ರು ಅಷ್ಟೇ. ಆದ್ರೂ ಕಣಮ್ಮ, ಈ ದೈದ ಮನೆಯಿಂದ ಓಡಾಯ್ತಿದೀವಲ್ಲ, ಅದೇ ನಮ್ಮ ಪುಣ್ಯ ಅಲ್ವೇ? ಹ್ಞೂ, ಅದು ಖುಷಿ ನನಗೆ. ಸದ್ಯ ನಾಳೆಯಿಂದ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದಲ್ಲಪ್ಪ ಅಂತ. ಅಮ್ಮ ಅಮ್ಮ ಆಗೋತ್ತೆ ಬಂದ್ಲು ಅಂತ ಕಾಣಿಸ್ತದೆ. ಅಯ್ಯೋ ನಾನು ನಿಮ್ಗೋಸ್ಕರ ಪತ್ರ ಸಮೇತ ಇಟ್ಕೊಂಡು ಕಾಯ್ಕೊಂಡು ನಿಂತ್ಕೊಂಡಿದ್ದೀನಿ. ನೀವು ಇವಾಗ ಬರ್ತೀರಾ ಅಂತ ಹೇಳ್ಬಿಟ್ಟು ಕೊನೆಗೂ ಬಂದ್ರಲ್ಲ. ಹ್ಞೂ ಕಣಮ್ಮ, ಬಂದ್ವಿ ತಗೋಬಿಡನಿ ಅಂತ ಹೇಳ್ಬಿಟ್ಟು. ಇವ್ರ ಅಮ್ಮನೂ ವ್ಯವಸ್ಥೆ ಮತ್ತೆ ದುಡ್ಡು ಕೊಡ್ತು. ಹಂಗೆ ನೀ ಒಂಚೂರು ಪೊದ್ದ ಒಂಚೂರು ಇಸ್ಕೊಂಡ್ವಿ, ಒಂದು 50 ಎಲ್ಲ ಅಡ್ಜಸ್ಟ್ ಮಾಡ್ಬಿಟ್ಟು ತಗೋಬಿಟ್ಟು ಬಂದಿದ್ದೀವಿ ಕಣಮ್ಮ. ಈ ಮನೆಯ ನನ್ನ ಗಂಡನ ಹೆಸ್ರಿಗೆ ನೀ ಮಾಡಿಕೊಡು. ಅಯ್ಯೋ ಮಗಳೇ, ನೀವು ಬರ್ತೀರಾ ಅಂತ ನೀ ಕೈಯಾಗ ನೋಡು, ಪತ್ರನೂ ಐತೆ. ಈ ಕಡೆಯಿಂದ ಅಳಿಯಂದ್ರೆ ದುಡ್ಡು ಕೊಟ್ಬಿಟ್ರೆ ಹಿಂಗೆ ನೀ ಸೈನ್ ಹಾಕ್ಬಿಟ್ಟಿದ್ದೀವಿ, ಎಲ್ಲನೂ ಕೊಟ್ಬಿಡ್ತೀವಿ. ಈ ಮನೆಯೆಲ್ಲ ನಿಮ್ದೇ ನೀ ಆಯ್ತದೆ. ಅತ್ತೆ ನಾವು ಕೇಳಲಿಲ್ಲ ಅಂದ್ರೂ ನೀವು ಮನೆಯ ಕಮ್ಮಿ ರೇಟ್ಗೆ ನೀ ತಗೊಳ್ಳಿ ಅಂತಿದ್ದೀರಾ ಅಂತಂದ್ರೆ ಏನೋ ಮನೆಯಾಗೆ ವಿಶೇಷವಾದ ತೊಂದರೆ ಇರಬೇಕಲ್ವಾ? ಅದು 3 ಲಕ್ಷ ರೂಪಾಯಿಗೆ ನೀವು ಅಂತ ಕುಡಿಕೊಬಿಟ್ಟು ಬಂದು ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಅಂತಂದ್ರೆ ಏನೋ ಪ್ರಾಬ್ಲಮ್ ಇರಬೇಕು ಅಂತ ನನಗೆ 6th ಸೆನ್ಸು ಹೇಳ್ತಾ ಐತೆ. ಅತ್ತೆ ಒಂದೇ ಕಿತ ಒಳಗಡೆ ಎಲ್ಲ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರೋಣ ಅತ್ತೆ. ಅಯ್ಯೋ ಒಳಗಡೆ ನೋಡೋದಿನ್ನೇನು, ನೀವೇ ನಿಮ್ಮ ಮನೆಯ ನೋಡೇ ಇಲ್ವಾ? ಈ ಮನೆಯ ನೀವೆಲ್ಲ ನೋಡಿದಿರಲ್ಲ, ಇನ್ನೇನು ನೋಡೋದಿನ ಎಂಥದ್ದು? ಈಗ ಇನ್ನು ಸ್ವಲ್ಪ ಹೊತ್ತೋದ್ರೆ ಈ ಅಮ್ಗಣ್ ಕಾಲ ಬಂದ್ಬಿಡ್ತದೆ. ಈ ಅಮ್ಗಣ್ ಕಾಲದಾಗ ಎಲ್ಲನೂ ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡು ತಗೊಂಬಾರ್ದಲ್ವಾ? ನೀವು ಸುಮ್ಮನೆ ಇವಾಗ ತಗೊಳ್ಳೋದು ವಾಸಿ, ಮನೆ ನೋಡ್ದಿರಾ ಅಂತದ್ದು ಏನೈತೆ ರೀ? ಹ್ಞೂನ್ರಿ, ಸುಮ್ಕೆನೆ ಈ ಅಮ್ಗಣ್ ಕಾಲದಾಗ ಎಲ್ಲನೂ ಮನೆಯ ಯಾಕೆ ತಗೋಬೇಕು ನಾವು? ಒಳ್ಳೆ ಟೈಮಾಗೇನೆ ನೀಯ ಬಂದಿದ್ದೀವಲ್ಲ, ಒಳ್ಳೆ ಟೈಮಾಗೇನೆ ನೀಯ ಮನೆಯ ತಗೊಬಿಟ್ಟು ಹೊಂಟ್ಬಿಡೋಣ ಕಣ್ರಿ. ಇನ್ಮ್ಯಾಲೆ ಇಲ್ಲೇನೇ ಇರ್ಬೋದಲ್ವಾ? ಹೋಗ್ಬಿಟ್ಟು ನಮ್ಮ ಮನೆಯಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ಒತ್ಕೊಂಡ್ಬಂದ್ಬಿಟ್ಟು ಇಲ್ಲೇ ಇದ್ಬಿಡೋಣ. ಸರಿ ಅತ್ತೆ, ನಾವು ಈ ಮನೆಗೆ ನಾಳೆಗೆ ಬರ್ತೀವಿ. ಹಂಗಾರೆ ನೀವು ಈ ಮನೆಯ ನಾಳೆ ಬರೋಷ್ಟೊತ್ತಿಗೆ ನೀವು ಖಾಲಿ ಮಾಡ್ಕೊಂಡು ಎಲ್ಲನ ಹೋಗ್ಬೋದು. ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ವಾ, ನಮ್ಮ ಮನೆಗೆ ನಾನು ಏನ್ರು ಇಬ್ರು ಮಾತ್ರ ಇರಬೇಕು ಅಂತ. ಅಯ್ಯೋ ಇದ್ದ ಮನೆಗೆ ಯಾರು ಇರ್ತಾರೆ? ನೀವಿರೋದ್ರು ನಾವಿರಕ್ಕಿಲ್ಲ. ಏನೋ ಹೇಳ್ದಂಗಿತ್ತು. ಇಲ್ಲ ಅದು ನಾವು ಗಂಡ ಹೆಂಡ್ರಿಗೆ ಮಧ್ಯೆ ನಾವೇಕೆ ಶಿವಪೂಜೆ ಕಳ್ಳಿ ಬಿಟ್ಟಂಗೆ ಅಂತ ಹೇಳ್ಬಿಟ್ಟು ನಾವೇನು ಇರಕ್ಕಿಲ್ಲ. ನೀನೇನು ಯೋಚನೆ ಮಾಡಕ್ ಹೋಗ್ಬೇಡಪ್ಪ. ಪತ್ರವ ತಂದಿದ್ದೀನಿ, ತಗ. ದುಡ್ಡ ಒಂದು ಕೊಟ್ಬಿಟ್ರೆ ತಗೋಬಿಡು. ಸೈನ್ ಎಲ್ಲ ಹಾಕಿ ಮಡಗಿದೀವಿ, ನಿನ್ ಕೈ ಕೊಡೋದೊಂದೇ ಬಾಕಿ. ಇಗಳತ್ಗೆ ದುಡ್ಡು ತಂದಿದ್ದೀವಿ, ಎಲ್ಲನೂ ಸರಿಯಾಗಾಯ್ತು. ಒಂದು ಕಿತ ಎಣಿಸ್ಕೊಬಿಡಿ. ಅಯ್ಯೋ ನಾದ್ನಿ, ನಿನ್ ಮ್ಯಾಲೆ ಡೌಟ್ ಪಡೋದುಂಟಾ? ನೀನ್ ದುಡ್ಡು ಕೊಟ್ಟಿದ್ಯಾ ಅಂತ ಹೇಳಿದ್ಮೇಲೆ ಅದೆಲ್ಲ ಸರಿಯಾಗೇ ಇರ್ತದೆ. ಅತ್ತೆ ಪತ್ರನ ಕೊಡಿ ನಿಮ್ಮ ಮಗಳಿಗೆ. ಪಾಪ ನಿಮ್ಮ ಮಗಳು ಒಳಿಯಲ್ಲಿ ಸಂದಕ್ಕಿರ್ಲಿ ಕಣತ್ತೆ. ಮಗಳೇ ತಗ ಪತ್ರವ. ಈ ಪತ್ರದಾಗೆ ಅದು ನಿನ್ನ ಹೆಸ್ರಿಗೆ ಮಾಡ್ಬಿಟ್ಟಿವ್ನಿ. ಒಳಿಯಂದ್ರ ಹೆಸ್ರಿಗೆ ನೀನು ಅಂತ ಹೇಳ್ಬಿಟ್ಟು ನಿನ್ನ ಹೆಸ್ರಿಗೆ ನೀ ಐತೆ ಮನೆ. ತಗೊಳಮ್ಮ, ಪರವಾಗಿಲ್ಲ ಬಿಡಿ ಅತ್ತೆ. ನನ್ನ ಹೆಸ್ರಿನಾಗಿದ್ರೇನು, ನನ್ನ ಹೆಂಡತಿ ಹೆಸ್ರಿನಾಗಿದ್ರೇನು. ನಾವು ಇವತ್ತೇ ನೀನು ಬೇರೆ ಮನೆಗೆ ಹೋಯ್ತಾ ಇದೀವಿ. ಮಗಳೇ ನೀನು ನನ್ನ ಅಳಿಯ ಇಬ್ರು ಸಂದಕ್ಕಿರು, ಹುಷಾರಾಗಿರ್ರಿ, ಸರಿನಾ? ಸರಿ ಅಮ್ಮ, ಆಯ್ತು. ತುಂಬಾ ಥ್ಯಾಂಕ್ಸ್ ಅಮ್ಮ, ಕಮ್ಮಿ ರೇಟ್ಗೆ ನೀ ಮನೆ ಕೊಟ್ಟಿದ್ದು ನನಗೋಸ್ಕರ. ಇಂಥ ಅಮ್ಮನ ಎಲ್ಲೂ ನೋಡಿಲ್ಲ. ಸ್ವಂತ ಮಗಳು ಸಾಯ್ತಾಳೆ ಅಂದ್ರೂ ದೆಯ್ಯದ ಮನೆ ಕೊಡ್ಸವಳಲ್ಲ, ಇಂಥ ಅಮ್ಮ ಎಲ್ಲಿ ಸಿಗ್ತಾಳೆ ಹೇಳು? ಬೇಕಾರೆ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬನ್ನಿ. ಮನೆ ಒಳಗಡೆ ನೋಡ್ಕೊಂಬಿಟ್ಟು ಬನ್ನಿ. ನಾವೆಲ್ಲ ಖಾಲಿ ಮಾಡ್ಕೊಂಡು ಹೋಯ್ತೀವಿ, ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಸರಿ ಅದಕ್ಕೆ ಇನ್ನೇನು ನೋಡೋದು ಎಂಥದ್ದು ಮನೆಯ? ಆದ್ರೂ ನಾವು ತಗೊಂಡಿದೀವಿ. ನಮ್ಮ ಮನೆ ಅಂದ್ರೆ ನೋಡಕ್ ಇನ್ನೊಂಥರ ಹೊಸ ಥರ ಕಾಣಿಸ್ತದಲ್ಲ, ಅದಕ್ಕಾದ್ರೂ ನೋಡ್ತೀವಿ. ಅತ್ತೆ ಇದ್ಯಾಕತ್ತೆ ಖುಷಿ ಪಡೋ ಟೈಮಾಗೆ ಒಳ್ಳೆ ಯಾಕೆ ಮರೆ ಹಾಕೊಂಡು ನಿಂತ್ಕೊಂಡಿದ್ದೀರಾ? ಆದ್ರೂ ಇದ್ದ ಮನೆಗೆ ನನ್ನ ಮಗಳಿತ್ತಾಳಲ್ಲ, ಅದಕ್ಕೆ ನೀವು ಒಂಥರ ಸಂಕಟ ಆಯ್ತೈತೆ. ಯಾರಿದ್ರೇನು ಮನೆಗೆ ಸಂಕಟ ಆಗೇ ಆಯ್ತದಲ್ಲ. ನನ್ನ ಮಗಳೇ ತಾನೇ, ನನ್ನ ಮಗಳಿಗತ್ತೆ ಏನ ಮಾಡ್ಬಿಟ್ರೆ ಅಂತ ಹೇಳ್ಬಿಟ್ಟು ಭಯ ಆಯ್ತೈತೆ. ಅತ್ತೆ ಅದೇ ಏನು ಮಾಡೋಕ್ಕಿಲ್ಲ, ಮೊದಲನೇ ಕಿತ್ತ ವಾರ್ನಿಂಗ್ ಕೊಡ್ತದೆ. ಅವಾಗ ಏನು ಮಾಡ್ತಾರೆ? ನಿಮ್ಮ ಮಗಳು ಒಳಿಯ ಹೆಂಗೋ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾರೆ. ನಿಮ್ಮ ಮಗಳಿಗೆ ಏನು ತೊಂದರೆ ಆಗಕ್ಕಿಲ್ಲ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬಿಡಿ. ಈಗ ದುಡ್ಡು ಬಂದೈತಾನೆ, ಎಲ್ಲ ಗಂಟು ಮುಟ್ಟೆ ಕಟ್ಕೊಳ್ಳಿ, ಹೊಂಟ್ಬಿಡೋಣ ಎಲ್ಲನ. ಅದು ಸರಿ ನೀನಿಯ. ಮತ್ತು ಇವಾಗ ಪಾಯ ಹಾಕ್ಸಕ್ಕೆ ಎಲ್ಲನೂ ವ್ಯವಸ್ಥೆ ಮಾಡ್ಬಿಡೋಣ. ಬಂದೈತಲ್ಲ ದುಡ್ಡು, ಹಂಗೆ ನಿಮ್ದೇ ಐತಲ್ಲ 2 ಎಕರೆ ಬರ್ಕೊಟ್ಟಿದ್ದೀನಲ್ಲ, ಅದ್ರಾಗೆ ನೀ ಹಾಕಿಸ್ಬಿಡೋಣ.
ಆಯ್ತು ಆಯ್ತತ್ತೆ, ಆಯ್ತು ಹಂಗೆ ಮಾಡೋಣ ಹೇಳಿ, ಅಲ್ಲೇ ಹಾಕ್ಸೋಣ. ಇವಾಗ ಹೆಂಗೋ ಸದ್ಯಕ್ಕೆ ದುಡ್ಡು ಬಂತಲ್ಲತ್ತೆ, ನಡೀರಿ ಅತ್ತೆ. ಎಲ್ಲನೂ ಬಟ್ಟೆ ಗಿಟ್ಟೆ ಎಲ್ಲ ಎತ್ಕೊಳ್ಳಿ. ನಿಮ್ಮ ಮಗಳು ಒಳಗೆ ಇಲ್ಲಿ ಆರಾಮಾಗಿ ಇದ್ಕೊಳ್ಳಿ. ಅವ್ರೂ ಒಂದು ದಿನ ಈ ಥರ ದೈವದ ಕಡೆಗೆ ಎದ್ದು ಓಡ್ಬರ್ತಾರೆ. ನಾವು ಮೊದಲೇ ಎಸ್ಕೇಪ್ ಆಗ ನಡೀರಿ. ಸರಿ ಕಣ್ಸೋಸೆ ನಡಿ, ನೀನು ಹೆಂಗೆ ಹೇಳ್ತೀಯೋ ಹಂಗೆ. ಈ ಪೊದ್ದಿ ಮನೆ ಹೆಂಗೈತೆ ಒಂದ್ಕಿತ ನೋಡ್ಬಿಟ್ಟು ಆ ಪೊದ್ದಿ ಮನೆಗಿನ್ನೂ 2 ಪಟ್ಟು ದೊಡ್ಡದಾಗ ಕಟ್ಬೇಕು ನೋಡು ಮನೆಯ. ನಿನಗೆ ಬೇರೆ ಅದು ಯಾವುದೋ ದುಡ್ಡು ಬರ್ತದೆ ಅಂತ ಹೇಳ್ದೆ, ಅದೇನೋ ಬಿಸಿನೆಸ್ಗೆ ಅದೇನಕ್ಕೋ 50,000 ರೂಪಾಯಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕಿದಿಲ್ಲ, ಅದು ಬತ್ತಾನೆ ದುಡ್ಡು. ಅದು ಇದು ಎಲ್ಲ ಸೇರ್ಕೊಂಡ್ರೆ ಒಳ್ಳೆ ಸಂದಕ್ಕಿರೋ ಅರಮನೆ ನೀನೇ ಕಟ್ಬೋದು. ಹೂ ಕಣತ್ತೆ, ಎಲ್ಲನೂ ಬರ್ತದೆ, ನೀವೇನು ಚಿಂತೆ ಮಾಡಬೇಡಿ. ಇನ್ನೊಂದು 15 ದಿನಕ್ಕೆ ದುಡ್ಡು ಬರ್ತದೆ. ಆ ಅಮ್ಮ ಹೇಳಿರೋದು ಒಂದು ತಿಂಗಳಿಗೆ ಅಂತ ಹೇಳ್ಬಿಟ್ಟು ಅದೇನೋ ಬಿಸ್ನೆಸ್ಗೆ ಹಾಕಿದ್ದೀನಿ. 50,000 ರೂಪಾಯಿಗೆ 1.5 ಲಕ್ಷ ಬರ್ತದಂತೆ ಕಣತ್ತೆ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬಿಡಿ, ಅದು ಬರ್ತದಲ್ಲ ಆವಾಗ ಹೆಂಗೋನೂ ಇನ್ನೂ ಸಂದ ಕಟ್ಬೋದು ಮನೆಯ. ಈಗ ನಮ್ಗೆ ಯಾಕೆ ಅದೆಲ್ಲನೂ. ಬನ್ನಿ ಫಸ್ಟ್ ನಾವು ಮನೆಗೆ ಖಾಲಿ ಮಾಡ್ಕೊಂಡು ಹೋಗೋಣ. ಉಕ್ಕಂಡ್ ಬಿಗ್ರೆ ನಡೀರಿ ಹೋಗೋಣ. ಇದೇನು ಎಲ್ಲ ಹೊರಗಡೆ ನಿಂತ್ಕೊಂಡೇನೋ ಮೀಟಿಂಗ್ ಮಾಡ್ತಾ ಇದ್ದಂಗಿದ್ದೀರಾ ರೀ? ಎತ್ತೊಂಟೈತೀರಾ? ವಾರಕ್ಕೊಂದ್ಕಿತ ಮನೆಗೆ ಬರ್ತಿದ್ರಲ್ಲ ಈ ನಡುವೆ. ನನಗೂ ನೋಡಿ 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 ಸಾಕಾಗೋಗ್ಬಿಟ್ಟೈತೆ ರೀ. ನಾನು ಅತ್ತೆ ಎಲ್ಲ ಸೇರ್ಕೊಂಡು ಹೊಸ ಮನೆನ ಕಟ್ಟಿಸಕ್ಕೆ ಅಂತ ಹೇಳ್ಬಿಟ್ಟು ಪಾಯ ಹಾಕ್ಸಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಕಣ್ರಿ. ನಿಮ್ಗೆ ಹೇಳೋಣ ಅಂತಂದ್ರೆ ನೀವು ಮಂತಕ್ಕೆ ನೀಯೇ ಗೊತ್ತಿಲ್ವಲ್ಲ, ಅದು ಎಲ್ಗೊಂಟೈತೀರಾ ಅಂತ. ನಾನು ಎಲ್ಗನ ಹೋಯ್ತೀನಿ, ಅದನ್ನ ಕಟ್ಕೊಂಡು ನಿಂಗೆ ನಡುವೆ ಆಗ್ಬೇಕು. ಈ ಮನೆಗೆ ಏನು ಬಂದ ಇದ್ದರಿದ್ರ ಹೆಂಗೋ ಈ ಮನೆಗೆ ನೀ ಇರ್ಬೋದಲ್ಲ. ಮಗ ಬ್ಯಾಡ ಕಣ್ ಮಗ, ಸುಮ್ಕಿರು. ಈ ಮನೆಯಾಗೆ ಮೋಹಿನಿ ಕಟ ಶಾನೆ ಆಗೋಗ್ಬಿಟ್ಟೈತೆ. ಓ ಸುಮ್ಕೆ ನೀ ಯಾಕೆ ಈ ಮನೆ ನಾವು ಖಾಲಿ ಮಾಡ್ಕೊಂಡು ಬೇರೆ ಕಡೆ ಕೊಂಡ್ಬಿಟ್ಟು ಆಮೇಕಿಂದ ಬೇಕಾದ್ರೆ ನಾವು ಪಾಯ ಹಾಕಿಸ್ಕೊಳ್ಳೋಣ, ನಾಳಿಕೆ ಪಾಯ ಹಾಕಿಸ್ಕೊಳ್ಳೋಣ. ಅಮ್ಮ ನಿಂಗೇನು ಹುಚ್ಚಿಗೆ ಚಿಡ್ದೈತಾ? ಈ ಮನೆನ ಮಾರ್ಬಿಟ್ಟು ಬೇರೆ ಮನೆಗೆ ಹೋಗೋಣ ಅಂತಿದ್ಯಲ್ಲ ರೀ. ನೀವು ಹೊಸಿ ಸುಮ್ಕಿರ್ರಿ, ನಿಮ್ಗೇನು ಗೊತ್ತಾಗಕ್ಕಿಲ್ಲ. ಏನ ಮಾಡ್ಕೊಂಡು ಹಾಳಾಗೋಗ್ರಿ ನನಗೇನಂತೆ. ಮಗ ಸುಮ್ಕಿರು. ಆ ಪೊದ್ದಿ ಕಟ್ಟೋಳಲ್ಲ, ಅದಕ್ಕಿನ್ನೂ ಒಂದು ರೌಂಡ್ ಶಾನೆ ಸಂದಕ್ಕಿರ ಮನೆಯ ಕಟ್ಟೋಣ ನಾವು. ಏನೋ ಮಾಡ್ರಮ್ಮ, ನಾನೇನು ಮದ್ಯಕ್ಕೆ ಬರಕ್ಕೆ ಹೋಗಕ್ಕಿಲ್ಲ. ನನಗೆ ಗೊತ್ತಿತ್ತು ನನ್ನ ಹೆಂಡತಿ ನನ್ನನ್ನು ಬೀದಿಗೆ ತತ್ತಾಳೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಎಲ್ಲ ವ್ಯವಸ್ಥೆನೂ ಸರಿಯಾಗಿ ಮಾಡ್ಕೊಂಡಿದ್ದೀನಿ ಬಿಡು. ಲೇ, ನಾವು ಮೊದಲು ಈ ಮನೆಯಾಗಿದ್ವಿ, ಆದ್ರೂ ಅದೇನೋ ನಮ್ಮದು ಅಂತ ಫೀಲಿಂಗೇ ಇರಲಿಲ್ಲ. ಆದರೆ ಇವಾಗ ಈ ಮನೆ ನಮ್ಮದು ಅಂತ ಹೇಳ್ಬಿಟ್ಟು ಎಷ್ಟು ಸಂದಕ್ಕೆ ಅನ್ನಿಸ್ತೈತಲ್ವಾ? ಹ್ಞೂನ್ರಿ, ನನಗೂ ಹಂಗೇನೆ ಅನ್ನಿಸ್ತೈತೆ. ಈ ಮನೆಯಾಗೆ ನಾವು ನೀವು ಇನ್ನ ಆರಾಮಾಗಿ ಇದ್ಬಿಡ್ಬೋದು ರೀ. ಇಲ್ಲದೆ ಇನ್ನೇನೆ, ಇನ್ಮೇಲೆ ಕಷ್ಟಪಟ್ಟು ನಾನು ದುಡಿತೀನಿ. ನೀನು ಮನೆ ಕೆಲಸ ಮಾಡ್ಕೊಂಡು ಅದು ಇದು ಅಂತ ಮಾಡ್ಕೊಂಡು ಸಣ್ಣ ಪುಟ್ಟ ಮಾಡ್ಕೊಂಡು ಹೋಗು. ಹೆಂಗೋ ಅತ್ಲಾಗೆ ಪೊದ್ದಾಕೊಂದೊಂದು 50,000 ರೂಪಾಯಿ ಸಾಲ ತೀರಿಸ್ಬಿಟ್ರೆ ನಮ್ದು ಇನ್ನೇನು ಇರೋಕ್ಕಿಲ್ಲ. ಕಷ್ಟವೋ ಸುಖವೋ ಗಂಜಿ ಕುಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ. ಇನ್ಮೇಲಿಂದ ನಾನು ಏನು ತಪ್ಪು ಮಾಡೋಕ್ಕಿಲ್ಲ, ನೀನು ಏನು ತಪ್ಪು ಮಾಡಬೇಡ. ಇಲ್ಲ ರೀ, ನನಗೂ ಜೀವನ ಅರ್ಥ ಆಗೋಗ್ಬಿಟ್ಟೈತೆ. ಇನ್ಮೇಲೆ ಕಷ್ಟ ಸುಖಕ್ಕೆಲ್ಲ ಜೊತೆಗೆ ಹೊಂದ್ಕೊಂಡು ಜೀವನ ಮಾಡ್ಕೊಂಡು ಹೋಗನ್ರಿ. ಓಹೋ, ಏನು ಅಂತೂ ಇಂತೂ ಮನೆ ತಗೊಬಿಟ್ರಿ ಅನ್ನಿ. ಓ ಅತ್ಗೆ ನೀವಾ? ಬನ್ನಿ ಬನ್ನಿ. ಮೂವತ್ತಿಗೆ ಅಮ್ಮೋರೆಲ್ಲ ಬರ್ಕೊಟ್ರು ಅತ್ಗೆ. ಹೆಂಗೋ ಇನ್ ಮುಂದೆ ನನ್ನ ಈ ಮನೆಯಾಗೆ ಸಂದಗೆ ಹೊಂದ್ಕೊಂಡು ಇಬ್ರು ಗಂಡ ಹೆಂಡ್ರು ಜೀವನ ಮಾಡ್ಕೊಂಡು ಹೋಗಿ, ಸರಿನಾ? ಥ್ಯಾಂಕ್ಸ್ ಬುದ್ದಕ್ಕ, ಇದೆಲ್ಲ ನಿನ್ನಿಂದ ನನಗೆ ಸಾಧ್ಯ ಆಗಿದ್ದು. ಇಲ್ಲ ಅಂದಿದ್ರೆ ಈ ಮನೆನ ಬ್ಯಾರೆ ಯಾರಿಗೋ ಮಾರ್ಬಿಟ್ಟಿರೋ ನಮ್ಮ ಅತ್ತೆ. ಅಯ್ಯೋ, ನನ್ನಿಂದ ಅಂತ ಯಾಕಪ್ಪ ಹೇಳ್ತೀಯಾ? ಎಲ್ಲ ಹಣೆ ಬರಹ ಅಂತ ಅನ್ಕೋಬೇಕು ಅಷ್ಟೇ ನೀನಿಯ. ಸರಿ, ಇಬ್ರು ಏನು ಇದು ಮಾಡ್ಕೊಂಡಿದ್ದಂಗೆ ಸಂದಕ್ಕಿರ್ರಿ, ಸರಿನಾ? ಜಗಳ ಮಾಡ್ಕೊಳಕ್ ಹೋಗ್ಬಿಡಿ. ಗೃಹ ಪ್ರವೇಶಕ್ಕೆಲ್ಲ ಬಂದ್ಬಿಡಿ, ಸರಿನಾ? ಹಂಗೆ ನೀವು ಮೊದಲನೇ ಕಿತ್ತ ಈ ಮನೆ ನಿಮ್ಮ ಹೆಸ್ರಿಗೆ ಆಗೈತೆ. ಒಂಚೂರು ನೀವು ಒಂಚೂರು ಮನೆಗಿನೇ ಸಾರಿಸಿ ಗಂಜಿ ಹಾಕಿ ಪೂಜೆ ಗೀಜೆ ಮಾಡಿ ಎಲ್ಲನೂ ಮಾಡಿಸ್ಕೊಂಡು ಈ ಮನೆಗೆ ಬಾಳ್ಕಳಿ. ಸರಿ ಅತ್ಗೆ, ಆಯ್ತು. ನೀವು ಹೆಂಗೆ ಹೇಳ್ತೀರಾ ಹಂಗೇನೇನಿಯ. ಪುದಕ 50,000 ರೂಪಾಯಿನ ನಿಧಾನ ಕೊಡ್ತೀವಿ. ಅಯ್ಯೋ ಬಿಡು, ಪರವಾಗಿಲ್ಲ. ನನಗೂ ನನ್ನ ಫ್ರೆಂಡು ಬೇಕಾದ್ರೆ ಕೊಟ್ಟಿರೋ ದುಡ್ಡು ಪರವಾಗಿಲ್ಲ, ನಿಧಾನಕ್ಕೆ ಏನಿಯ ಕೊಡಿ. ಸರಿ, ನಾನು ಬರ್ತೀನಿ. ಗಂಡ ಏನ್ರು ಏನೋ ಮನೆ ತಗೊಂಡಿದ್ದೀರಾ, ಖುಷಿಯಾಗಿ ಮಾತಾಡ್ಕೊಂಡು ಖುಷಿಯಾಗಿ ಜೀವನ ಮಾಡ್ಕೊಂಡು ಹೋಗಿ. ನನಗೂ ಮಂತಗೋ ಸಿಕ್ಕಿ ಆಮೆ ಐತೆ. ಅದು ಗೃಹ ಪ್ರವೇಶಕ್ಕೆಲ್ಲ ಕರಿಬೇಕು ಮಾಡಬೇಕು, ಶಾನೆ ನಿನ್ಯಕ್ಕೆ ಆಮೆ ಐತೆ. ಹೋಗ್ಬಿಟ್ಟು ಅದೆಲ್ಲ ನೋಡ್ಕೊತೀನಿ, ಸರಿನಾ? 1-2 ದಿನ ಮುಂಚೆನೆ ಬಂದ್ಬಿಟ್ಟು ಗೃಹ ಪ್ರವೇಶಕ್ಕೆ ಕೆಲಸ ಮಾಡ್ಕೊಡ್ಬೇಕು ನೀವು. ಅಯ್ಯೋ ಅತ್ತಿಗೆ, ಅದಕ್ಕೇನಂತೆ, ಒಂದೇ ಊರಲ್ವೇ ಬರ್ದಿದ್ದಂಗೆ ಇರ್ತೀವಿ. 3 ದಿನ ಮುಂಚೆ ಏನಿಯ ಬರ್ತೀವಿ, ತಗೊಳ್ಳಿ. ಸರಿ ಕಣಮ್ಮ, ಇನ್ನು ನಾನು ಬರ್ತೀನಿ. ಅದೇ ಮನೆ ತಕೊಂಡ್ರಿ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಮಾತಾಡ್ಸ್ಕೊಂಬಿಟ್ಟು ನೋಡ್ಕೊಂಬಿಟ್ಟು ಹೋಗನಿ ಅಂತ ಅನ್ಕೊಂಡೆ. ಎಲ್ಲಿ ಅತ್ತೆ ಹಂಗೇನಿಯ ಮಮ್ತಿ ಯಾರು ಕಾಣ್ತಾನೆ ಇಲ್ಲ. ಆಗ್ಲೇ ಎಲ್ಲ ಹೊಂಟ್ಬಿಟ್ರಾ? ಅವ್ರು ಅದೇನೋ ಇವ್ರು ಹೇಳಿದ್ರು ಮನೆಗೆ ಯಾರು ಇರ್ಕುಡ್ದು ಅಂತ, ಅದಕ್ಕೆ ನಾವೇನು ಇರಕ್ಕಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ನೆಟ್ಟು ಹೊಂಟೆ ಬಿಟ್ರು ಅವರು. ಅದು ಏನು ಮಾಡ್ಕೊಂಡವ್ರೋ ಏನು ಕತೆಯೋ ಗೊತ್ತಿಲ್ಲ. ಅತ್ತಿಗೆ ಮನೆಗೆ ಏನೋ ಹೋಯ್ತಾರೇನೋ, ಏನ್ ಕತೆಯೋ ಬಿಡು. ಅವ್ರ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಬೇಡ, ನಿನ್ ಪಾಡು ನೀನು ಆರಾಮಾಗಿರು. ಆತ್ಗೆ ಅಷ್ಟೇನೇನೆ. ಅದಕ್ಕೆ ಹೇಳೋದು, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಹೇಳ್ಬಿಟ್ಟು. ಇಷ್ಟು ದಿನ ನೀನು ನಿಮ್ಮ ಅಮ್ಮನ ಜೊತೆ ಹಂಗೇನಿಯ ನಿಮ್ಮ ದೊಡ್ಡತ್ತಿಗೆ ಜೊತೆ ಇದ್ದು ಹೆಂಗೆ ಹಾಳಾಗೋಗಿದೆ ನೋಡು. ನಾನು ಅಷ್ಟೇನಿಯ ನನ್ನ ಕಿತ್ತೋಗಿರೋ ಫ್ರೆಂಡ್ಸ್ಗಳ ಜೊತೆ ಸೇರ್ಬಿಟ್ಟು ಹೆಂಗೆ ಹಾಳಾಗೋಗ್ಬಿಟ್ಟಿದ್ದೆ. ನಿಂದು ತೆಪ್ಪೈತೆ ನಂದು ತೆಪ್ಪೈತೆ. ಆದರೆ ಯಾವಾಗ ನಾವು ಅದೆಲ್ಲ ಬಿಟ್ಬಿಟ್ಟು ಪೊದ್ದು ಹಾಕೊಂಡು ಸಹವಾಸ ಮಾಡಿದ್ವೋ ಆವಾಗಿಂದ ಎಲ್ಲ ಒಳ್ಳೇದೇ ಆಯ್ತೈತೆ. ನಮಗೂ ಒಳ್ಳೆ ಬುದ್ಧಿ ಬಂದೈತೆ ನೋಡು. ಇಷ್ಟು ದಾರ ಮನೆಯೇ ತಕೊಂಡ್ವಿ, ನಮ್ಮ ಜೀವನನೂ ಸುಖವಾಗಿರ್ತದೆ. ಅದಕ್ಕೆ ಹೇಳೋದು, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಹೇಳ್ಬಿಟ್ಟು. ಹ್ಞೂನ್ರಿ, ಅದನ್ನ ಏಸ್ಕಿತ ಹೇಳ್ತೀರಾ? ದೇವ್ರಾಣೆ ನಿಜನೇನೆಯ ಬುಡಿ. ಸರಿ ಬಾ,
ಏನ್ ಬೇಕೋ ಮನೆಗೆ ಸಾಮಾನು ಎಲ್ಲ ತಕೊಂಬಿಟ್ಟು ಬರಿವಂತೆ. ಹಂಗೆ ನೋಡಿ ಆ ಗುಡ್ಡು ಸುತ್ತಕ್ಕೆ ಹೋಗ್ಬಿಟ್ಟು ನಮ್ಮ ಬಟ್ಟೆ ಬರ ಎಲ್ಲನೂ ತುಂಬ್ಕೊಬಿಟ್ಟು ಪ್ಯಾಕ್ ಮಾಡ್ಕೊಂಬಿಟ್ಟು ಬಂದ್ಬಿಡೋಣ. ಇವತ್ತಿಂದ ನೀನೆಯ ಇಲ್ಲೇ ಅಥವಾ ಇದು ಬಿಡೋಣ. ಇನ್ನು ಯಾರ ಸೊಳಿನಾಗ ಸಾಯ್ತಾರೆ. ನಡಿ ಹೋಗಿ ತಕ ಬರೋಣ. ನಡೀರಿ.